ಐಕಾನಿಕ್ ಊರ್ವಶಿ ಥಿಯೇಟರ್ ವಿವಾದದ ಕೇಂದ್ರ ಬಿಂದುವಾಗಿದೆ. ಮಾಲೀಕರು ಗುತ್ತಿಗೆದಾರರ ನಡುವಿನ ಗುದ್ದಾಟಕ್ಕೆ ಬೆಂಗಳೂರಿಗರ ಫೇವರಿಟ್ ಚಿತ್ರಮಂದಿರದ ಮುಂದೆ ಜೆಸಿಬಿಗಳು ಬಂದು ನಿಂತಿವೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿನಿ ಪ್ರೇಕ್ಷಕರಿಂದ ತುಂಬಿರಬೇಕಿದ್ದ ಜಾಗ ಖಾಲಿಯಾಗಿದೆ. ಸ್ಟಾರ್ ನಟರ ಕಟೌಟ್ಗಳ ಜಾಗದಲ್ಲಿ ಜೆಸಿಬಿಗಳು ಬಂದು ನಿಂತಿವೆ. ಥಿಯೇಟರ್ನೊಳಗೆ ಇರಬೇಕಿದ್ದ ಕುರ್ಚಿಗಳು ಬೀದಿಗೆ ಬಿದ್ದಿವೆ. ಅಂದ್ಹಾಗೆ ನೀವೀಗ ನೋಡ್ತಿರೋ ಈ ದೃಶ್ಯ ಬೆಂಗಳೂರಿನ ಐಕಾನಿಕ್ ಊರ್ವಶಿ ಚಿತ್ರಮಂದಿರದ್ದು. ಐಕಾನಿಕ್ ಊರ್ವಶಿಯಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಬ್ರೇಕ್. 5 ದಶಕಗಳ ಕಾಲ ಅಭಿಮಾನಿಗಳನ್ನ ರಂಜಿಸಿದ್ದ ಥಿಯೇಟರ್ ಬಂದ್. ಊರ್ವಶಿ ಥಿಯೇಟರ್ ಸುದೀರ್ಘ 55 ವರ್ಷಗಳ ಕಾಲ ಸಿನಿಪ್ರಿಯರಿಗೆ ರಸದೌತಣ ಉಣಬಡಿಸಿತ್ತು. ಆದರೆ ಭೂಮಾಲೀಕ ಹಾಗೂ ಗುತ್ತಿಗೆದಾರನ ಗುದ್ದಾಟದಿಂದ ಅರ್ಧ ಚಿತ್ರಮಂದಿರವೇ ಧ್ವಂಸಗೊಂಡಿದೆ. ವಿಷಯ ಅಂದ್ರೆ ಜಮೀನಿನ ಮೂಲ ಮಾಲೀಕರಾದ ಬಾಶೆಟ್ಟಿ ಟ್ರಸ್ಟ್ ಅವರಿಂದ ಶ್ರೀನಿವಾಸ್ ಎಂಟರ್ಪ್ರೈಸಸ್ ಸಂಸ್ಥೆಯು 1970ರಲ್ಲಿ ಜಾಗವನ್ನ ಗುತ್ತಿಗೆಗೆ ಪಡೆದು ಥಿಯೇಟರ್ ನಿರ್ಮಿಸಿತ್ತು. 2018ಕ್ಕೆ ಈ ಲೀಸ್ ಅವಧಿ ಅಂತ್ಯವಾಗಿದ್ದು ಮಾಲೀಕರಿಗೆ ಜಾಗ ಹಸ್ತಾಂತರಿಸಿರಲಿಲ್ಲ. ಇದೇ ವಿಷಯವಾಗಿ ಕಾನೂನು ಹೋರಾಟ ನಡೆದಿತ್ತು. ಜಾಗದ ಮಾಲೀಕರಿಗೆ ಜಮೀನು ನೀಡುವಂತೆ ಕೋರ್ಟ್ ಆದೇಶಿಸಿದ್ರಿಂದ ಇಂದು ಜೆಸಿಬಿಗಳು, ಹಿಟಾಚಿಗಳು ಊರ್ವಶಿ ಥಿಯೇಟರ್ ಅಂಗಳ ಪ್ರವೇಶಿಸಿದ್ವು. ಚಿತ್ರಮಂದಿರ ಒಳಗಿದ್ದ ಕುರ್ಚಿಗಳನ್ನ ಹೊರತರಲಾಯಿತು. ಈಗ ನೋಡ್ತಾ ಇರುವಂತಹ ಸನ್ನಿವೇಶ ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಊರ್ವಶಿ ಚಿತ್ರಮಂದಿರ. ಇದು ಅತ್ಯಂತ ದೊಡ್ಡ ಚಿತ್ರಮಂದಿರಗಳಲ್ಲಿ ಇದು ಕೂಡ ಒಂದು. ಯಾಕಂತಂದ್ರೆ 1100ಕ್ಕೂ ಹೆಚ್ಚು ಆಸನಗಳಿದ್ವು. ಇಲ್ಲಿ ಪ್ರೇಕ್ಷಕರು ಎಷ್ಟೋ ವರ್ಷಗಳ ಕಾಲ ತಮ್ಮ ನೆಚ್ಚಿನ ಸ್ಟಾರ್ಗಳ ಸಿನಿಮಾಗಳನ್ನು ಇಂತಹ ಸೀಟ್ಗಳಲ್ಲಿ ಕೂತು ಸಂಭ್ರಮಿಸಿದ್ದಂತಹ ಕುರ್ಚಿಗಳು, ಸೀಟ್ಗಳು ಇನ್ನು ಮುಂದೆ ಊರ್ವಶಿ ಥಿಯೇಟರಲ್ಲಿ ಕೂಡೋಕೆ ಸಿಗಲ್ಲ. ಊರ್ವಶಿ ಚಿತ್ರಮಂದಿರ ನೆಲಸಮಕ್ಕೆ ಹೈಕೋರ್ಟ್ ತಡೆಯಾಜ್ಞೆ. ಈ ನಡುವೆ ಹೈಕೋರ್ಟ್ ಊರ್ವಶಿ ಚಿತ್ರಮಂದಿರ ನೆಲಸಮಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಜಾಗ ತೆರವಿಗೆ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 30ರವರೆಗೆ ಕಾಲಾವಕಾಶ ನೀಡಿತ್ತು. ಆದರೆ ಈಗಲೇ ಮಾಲೀಕರು ಚಿತ್ರಮಂದಿರದ ಪ್ರೊಜೆಕ್ಟರ್, ಸ್ಕ್ರೀನ್, ಸೀಟುಗಳಿಗೆ ಹಾನಿ ಮಾಡಿದ್ದಾರೆಂದು ಚಿತ್ರಮಂದಿರದ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು. ಆಗ ಹೈಕೋರ್ಟ್ ಏಕಸದಸ್ಯ ಪೀಠ ನಾಳೆಯವರೆಗೆ ಯಾವುದೇ ವಸ್ತುಗಳನ್ನ ತೆರವುಗೊಳಿಸದಂತೆ ಸೂಚನೆ ಕೊಟ್ಟಿದೆ. ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.